ನಾಡ ಹಬ್ಬ ದಸರಾ 2025 ಅಂಗವಾಗಿ ಇವತ್ತು ನಮಗೆ ಕೊನೆಯ ದಿನದಲ್ಲಿ ಎಲ್ಲ ಇದನ್ನು ಏನೋ ಸಿದ್ಧತೆಗಳು ಕೂಡ ಮಾಡ್ಕೊಂಡಿದ್ದೀವಿ. 14 ಆನೆಗಳು ಸಿದ್ಧರಾಗಿದ್ದಾವೆ. ಈಗೆಲ್ಲ ಕೂಡ ಪೇಂಟಿಂಗ್ ಆಗಿದೆ. ಆಲ್ಮೋಸ್ಟ್ ಇನ್ನೊಂದು 1 or 2 ಅವರ್ಸಲ್ಲಿ ರೆಡಿ ಆಗುತ್ತೆ. ಹಾಗಾಗಿ ಏನು ತೊಂದರೆ ಇಲ್ಲ. ಹೌದು ಎಲ್ಲ ಅಂದರೆ ಹೆಲ್ದಿ ಅದು ಹೆಲ್ದಿ ಇದರಲ್ಲಿ ತೂಕವನ್ನು ಜಾಸ್ತಿ ಆಗಿದೆ ಅಷ್ಟೇ. ಬಿಟ್ಟರೆ ನಾವು ಒಳ್ಳೆ ಚೆನ್ನಾಗಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಫುಡ್ಡನ್ನು ಕೊಡ್ತೀವಿ ಇಲ್ಲಿ. ಹಾಗಾಗಿ ತೂಕನ ಹೆಚ್ಚಿಸ್ಕೊಳ್ತೀವಿ. ಅಭಿಮನ್ಯು ಬಗ್ಗೆ ನಾವು ಮಾತಾಡೋಗೆ ಇಲ್ಲ. ಅವನು ಇದು ಬಲಶಾಲಿ ಮತ್ತು ಅವನ ಇದು ಪೊಟೆನ್ಷಿಯಲಿಟಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಹಾಗಾಗಿ ಅವನ ಮೇಲೆ ನಮಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಸೊ ಇಲಾಖೆಗೆ ಒಂದು ಒಳ್ಳೆಯ ಕಿರೀಟ ಅವನು. ಹಾಗಾಗಿ ಈ ವರ್ಷವೂ ಕೂಡ ಯಶಸ್ವಿಯಾಗಿ ಜಂಬೂ ಸವಾರಿ ನಡ್ಕೊಂಡು ಹೋಗುತ್ತೆ ಅನ್ನೋದು ವಾಕಿಂಗ್ ಟೈಮಲ್ಲಿ ಏನು ಟೈಮಿಂಗ್ಸ್ ತೊಗೊಂಡಿದೆ ಸರ್? ಏನು ಟೈಮ್ ನಿರೀಕ್ಷೆ ಇದೆ? ನಮಗೆ ಟೈಮು ಮುಖ್ಯ ಅಲ್ಲ. ಸೊ ನಮಗೆ ಸ್ಟೆಮಿನಾ ಮುಖ್ಯ. ಸೊ ಸುಮಾರು ಯಾಕೆಂದರೆ ನಾವಿಲ್ಲಿ ಇಟ್ಸ್ ಅ ಪ್ರೊಸೆಷನ್, ನಾಟ್ ಇದು ಅಲ್ವಾ, ಮ್ಯಾರಥಾನ್ ಅಲ್ಲ. ಹಾಗಾಗಿ ನಿಧಾನವಾಗಿ ನಡ್ಕೊಂಡು ಆರಾಮಾಗಿ ತಲುಪಿದರೆ ಸಾಕು ಅಷ್ಟೇ. ಹೌದು, ಇವತ್ತು ಸ್ಪೆಷಲ್ ಕುಸ್ರೆ ಅಂತ ಕಟ್ಟಿ ಬೇರೆ ಇದರಲ್ಲಿ ಲೊಕೇಶನ್ಸ್ಗಳಲ್ಲಿ ಫುಡ್ ರೆಡಿ ಇರುತ್ತೆ. ಅಂದರೆ ಆನೆಗಳದ್ದು ಗಮನ ಜನರ ಕಡೆ ಜಾಸ್ತಿ ಇದು ಆಗಬಾರ್ದು, ಗದ್ದಲ ಕಡೆ, ಶಬ್ದದ ಕಡೆ ಗಮನ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಕಂಟಿನ್ಯೂಸ್ ಅದಕ್ಕೆ ತಿನ್ನಿಸ್ತಾ ಇರ್ತೀವಿ. ಫುಡ್ ಕಡೆ ಗಮನ ಕೊಡಬೇಕು ಅಂತ ಹೇಳ್ಬಿಟ್ಟು ಅದರ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಆದ್ದರಿಂದ ಅದನ್ನು ನಾವೆಲ್ಲ ಪ್ರಿಪೇರ್ನ ಮಾಡ್ಕೊಂಡಿದ್ದೀವಿ. ಫೈನಲ್ ಡೇ ಸರ್, ಆತಂಕ ಇದೆ ಅಥವಾ ಖುಷಿ ಆಗ್ತಾ ಇದೆಯಾ? ಆತಂಕ ಏನಿಲ್ಲ, ಯಾಕಂದರೆ ಆನೆಗಳ ಬಗ್ಗೆ ಅಂತೂ ನಮಗೆ ಕಾನ್ಫಿಡೆನ್ಸ್ ಇದೆ. ಜನರು ತಮ್ಮ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಯಾವುದೇ ಗದ್ದಲಕ್ಕೆ ಗಲಾಟೆಗೆ ಅವಕಾಶ ಕೊಡದೆ ಡಿಸ್ಟೆನ್ಸಲ್ಲಿ ನೋಡಿ ಅಂತೇಳಿ ಕೇಳ್ಕೊತೀನಿ.